ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲ್ಲಾಪುರ್ ಯೂಟ್ಯೂಬ್ ಚಾನಲ್. ಸಂಡೇ ಸೂಪರ್ ಆಗಿರುವ ಮಟನ್ ಕೈಮಾ ಸಾರು ಯಾವ ರೀತಿ ಮಾಡಿದ್ದೀನಿ ಅಂತ ಒಂದ್ಸಲ ನೋಡಿ. ನಮ್ಮನೆಯಲ್ಲಿ ನಾನು ಚಿಕನ್ ಸಾರಿಗೆ ಮಟನ್ ಸಾರಿಗೆ ಯಾವ ರೀತಿ ಗರಂ ಮಸಾಲೆ ತಯಾರು ಮಾಡಿ ಇಟ್ಕೊಡ್ತೀನಿ ಅಂತ ಇವಾಗ ತೋರಿಸ್ತಾ ಇದ್ದೀನಿ. ಏಲಕ್ಕಿ ತಗೊಂಡಿದ್ದೀನಿ, ನಂತರ ಕಸಕಸೆ ತಗೊಂಡಿದ್ದೀನಿ, ಲವಂಗ ತಗೊಂಡಿದ್ದೀನಿ, ದಾಲ್ಚಿನ್ನಿ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಬೀಜ, ನಂತರ ಕಾಳು ಮೆಣಸಿನ್ಕಾಯಿ ಇಷ್ಟನ್ನು ತಗೊಂಡು ಚೆನ್ನಾಗಿ ಹುರಿದು ಪುಡಿ ಮಾಡಿ ಇಟ್ಕೊಂಡ್ರೆ ಎಲ್ಲ ಸಾರಿಗೂ ಹಾಕ್ಕೊಳ್ಬೋದು. ಗರಂ ಮಸಾಲೆ ನಾನ್ ವೆಜ್ಗೆಲ್ಲ ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು ಕಾವಲಿ ಬಿಸಿ ಇಟ್ಕೊಂಡು ಇವಾಗ ಎಲ್ಲ ಗರಂ ಮಸಾಲೆಯನ್ನು ಅದಕ್ಕೆ ಹಾಕ್ಕೊಳ್ಬೇಕು. ನಂತರ ಚೆನ್ನಾಗಿ ಹುರಿಬೇಕು. ಇದಕ್ಕೆ ಯಾವುದೇ ಆಯಿಲನ್ನು ಯೂಸ್ ಮಾಡುವ ಹಾಗಿಲ್ಲ. ಡ್ರೈ ಆಗಿ ಹುರಿದುಕೊಂಡು ನಾವು ಇದನ್ನು ಮಿಕ್ಸರಲ್ಲಿ ಪೌಡ್ರ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ನಾನು ಈ ರೀತಿಯಾಗಿ ಹುರಿತಾ ಇದ್ದೀನಿ, ಯಾಕಂದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಅದು ನರಮ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಪೌಡ್ರು ಚೆನ್ನಾಗಿರುತ್ತೆ ಮತ್ತು ಮಿಕ್ಸರ್ ಜಾರಲ್ಲಿ ಚೆನ್ನಾಗಿ ಪುಡಿ ಆಗುತ್ತೆ. ನೋಡಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಅದು ಬಿಸಿ ಆಗಿದೆಯೋ ಇಲ್ಲವೋ ಅಂತ. ಒಂಚೂರು ಬಿಸಿ ಆದರೆ ಸಾಕು. ನಂತರ ನಾವು ಅದನ್ನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲು ಇಡಬೇಕು. ಒಂಚೂರು ತಣ್ಣಗಾಗಿ ನಂತರ ನಾವು ಮಿಕ್ಸರ್ ಜಾರಿಗೆ ಹಾಕುವಂಥದ್ದು. ತುಂಬ ತಣ್ಣಗಾಗುವ ಅವಶ್ಯಕತೆ ಇಲ್ಲ, ಇಲ್ಲಾಂದರೆ ಅದು ಚೆನ್ನಾಗಿ ಪೌಡ್ರ್ ಆಗೋದಿಲ್ಲ. ಸ್ವಲ್ಪ ಊರು ಬೆಚ್ಚಗಿರುವಾಗಲೇ ನಾವು ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು. ಈ ಪೌಡ್ರನ್ನ ಮಾಡಿಟ್ಟರೆ ಮನೇಲಿ ಎಗ್ ಬುರ್ಜಿಗೆ, ಚಿಕನ್ ಸಾರು, ಚಿಕನ್ ಸುಕ್ಕ, ಮಟನ್ ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಬೋದು. ತರಕಾರಿ ಪಲ್ಯ ಯಾವುದಕ್ಕಾದ್ರೂ ಬೇಕಿದ್ದರೂ ಇದನ್ನು ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ತುಂಬ ರುಚಿಯಾಗುತ್ತೆ ನಾವು ಮಾಡುವಂಥ ಅಡುಗೆಗಳು. ಹಾಗೆ ಖುಷಿನೂ ಅಷ್ಟೇ ಕೊಡುತ್ತೆ. ನಾವು ಮಾಡಿರೋದು ಗರಂ ಮಸಾಲೆ ಅಂತ ಅಂಗಡಿಯಿಂದ ತಂದರೆ ಅಷ್ಟು ಚೆನ್ನಾಗಿರಲ್ಲ. ಕೆಲವೊಂದು ಚೆನ್ನಾಗಿರುತ್ತೆ, ಕೆಲವೊಂದು ಅದು ಫ್ಲೇವರ್ಸ್ ಇಷ್ಟ ಆಗೋದಿಲ್ಲ. ಹಾಗಾಗಿ ಇದನ್ನು ಮನೆಯಲ್ಲೇ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಬೋದು. ಇವಾಗ ಆಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಇದನ್ನು ಬಳಸಿ ನಾನಿವಾಗ ಮಟನ್ ಕೈಮಾ ಸಾರು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಪೌಡರು. ಇವತ್ತು ಕೈಮಾ ಸಾರು ಮಾಡ್ತಾಯಿದ್ದೀನಿ. ಜೋರಾಗಿ ಮಳೆ ಬರುವಾಗ ಬಿಸಿ ಬಿಸಿಯಾಗಿ ಕೈಮಾ ಸಾರು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಾನು ಕೈಮಾ ಸಾರು ಮಾಡೋದಕ್ಕೆ ಯಾವ ಥರ ತಯಾರಿ ಮಾಡ್ಕೊಳ್ತೀನಿ ಅಂದರೆ, ಮಟನ್ ಕೈಮಾನ ತೊಗೊಂಡ್ಬಂದು ಕ್ಲೀನಾಗಿ ತೊಳೆದು ನೀರೆಲ್ಲ ತೆಗೆದಿಟ್ಕೊಳ್ಬೇಕು. ನಂತರ ಇಲ್ಲಿ ನೋಡಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ 1.5 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಒಂದು 6ರಿಂದ 7 ಬೆಳ್ಳುಳ್ಳಿಯನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಹಾಕ್ಕೊಳ್ಬೇಕು. ಮಾಡಿರೋಂಥ ಗರಂ ಮಸಾಲೆಯನ್ನು ಇದಕ್ಕೆ 1-1.5 ಚಮಚದಷ್ಟು ಹಾಕ್ಕೊಂಡಿರ್ತೀನಿ. ಇದಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ 1 ಚಮಚದಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಬೇಕು. 1 ಚಮಚದಷ್ಟು, 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ. ಇವಾಗ ಇದನ್ನು ನಾವು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು. ಮೊದಲಿಗೆ ನಾವು ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ ಅದರೊಟ್ಟಿಗೆ ಸ್ವಲ್ಪ ಕೈಮಾ ಹಾಕಿ ಚೆನ್ನಾಗಿ ಇದು ಒಂಚೂರು ನೀರು ಹಾಕದೇನೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಇವಾಗ ನಾನು ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಳ್ತೀನಿ. ತುಂಬ ಮಾಂಸ ದಪ್ಪ ಇರೋದ್ರಿಂದ ಇದು
ಕೈಮಾ ಉಂಡೆ ಮಾಡಲಿಕ್ಕೆ ಒಡೆದೋಗುತ್ತೆ. ಹಾಗಾಗಿ ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನಾವು ರುಬ್ಕೊಳ್ಬೇಕು. ಇವಾಗ ರುಬ್ಕೊಂಡಿರುವಂಥದ್ದು ಈ ರೀತಿಯಾಗಿದೆ. ಇದನ್ನು ನಾನು ಈ ಪಾತ್ರೆಗೆ ಹಾಕ್ಕೊಳ್ತೀನಿ. ಈ ರೀತಿಯಾಗಿ ಮಸಾಲೆ ಪದಾರ್ಥಗಳನ್ನೆಲ್ಲ ನಾವು ಹಾಕಿ ಕೈಮಾ ಸ್ವಲ್ಪ ರುಬ್ಬೋದ್ರಿಂದ ಅದು ಗೌಲ ವಾಸನೆ ಇರುತ್ತಲ್ಲ, ಮಟನಿಂದು ಗೌಲ್ ವಾಸನೆ ಹೋಗುತ್ತೆ. ಮಟನನ್ನು ನಾವು ಹಾಕ್ಕೊಂಡು ಮತ್ತೆ ಮಿಕ್ಸರ್ ಮಾಡಿ ತಗೋಬೇಕು. ಇವಾಗ ನೋಡಿ ಈ ರೀತಿಯಾಗಿ ಎಲ್ಲವನ್ನು ಮಿಕ್ಸರ್ ಮಾಡಿ ಒಂದು ಅಗಲವಾದ ಪಾತ್ರೆಗೆ ಹಾಕಿಟ್ಕೊಳ್ತೀನಿ. ನೀವು ಕೂಡ ಮಾಡುವಾಗ ಇದೇ ರೀತಿ ಫಾಲೋ ಮಾಡಿ. ತುಂಬ ಟೇಸ್ಟ್ ಇರುತ್ತೆ. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಇದನ್ನು ಇಷ್ಟಪಟ್ಕೊಂಡು ಚೆನ್ನಾಗಿ ಊಟ ಮಾಡ್ತಾರೆ. ನಮ್ಮ ಮನೇಲಿ ಎಲ್ರಿಗೂ ಇದು ಇಷ್ಟ. ಹಾಗಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ಈಗ ನೋಡಿ ಎಲ್ಲವನ್ನು ಮೊದಲಿಗೆ ನಾವು ಮಿಕ್ಸರ್ ಜಾರಿಗೆ ಹಾಕಿರೋದು ಜಾಸ್ತಿ ಮಸಾಲೆ ಪದಾರ್ಥಗಳಿತ್ತು, ಹಾಗಾಗಿ ಕಡೆಗೆ ಹಾಕಿರೋದು ಕಡಿಮೆ ಇತ್ತು. ಇವಾಗ ಅದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಸಾಲೆ ಪದಾರ್ಥಗಳು ಎಲ್ಲ ಮಟನ್ಗೂ ಹಿಡ್ಕೊಳ್ಬೇಕು. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ತಗೊಂಡು ನಾವು ಲಾಡು ಮಾಡಿ ಇಟ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಎಲ್ಲ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ನಾವು ಮಿಕ್ಸರ್ಗೆ ಹಾಕಿ ಈ ರೀತಿಯಾಗಿ ಮಾಡ್ಕೊಳ್ಬೋದು. ನಾವು ಡೈರೆಕ್ಟಾಗಿ ಮಾಡೋಕ್ಕೆ ಆಗಲ್ಲ. ಅದು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಒಡೆದೋಗುತ್ತೆ. ಯಾರಿಗೆಲ್ಲ ಕೈಮಾ ಸಾರು ಮಾಡೋಕ್ಕೆ ಬರೋದಿಲ್ಲ ಈ ರೀತಿಯಾಗಿ ಮಾಡ್ಕೊಳ್ಬೋದು ಅವರು. ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಮಟನ್ ಸಾರೆಲ್ಲ ಊಟ ಮಾಡಿ ಬೇಜಾರಾಗಿರುತ್ತಲ್ಲ, ಈ ರೀತಿಯಾಗಿ ನಾವು ಕೈಮಾ ಸಾರು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ವಯಸ್ಸಾದವ್ರಿಗೂ ಸಹ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಇದು. ಇಲ್ಲಿ ನಾನು ಮಡಿಕೆಯನ್ನು ಮಣ್ಣಿನ ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಈಗ 1 ಬಟ್ಲಷ್ಟು ಎಣ್ಣೆ ತಗೊಂಡಿದ್ದೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕೈಮಾಗೆಲ್ಲ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಇವಾಗ ಈ ಎಲ್ಲ ಕೈಮಾವನ್ನು ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಕೈಮಾ ಲಾಡುವನ್ನು ಒಂದೊಂದಾಗಿ ಈ ಮಣ್ಣಿನ ಪಾತ್ರೆಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಸಮಾಧಾನದಿಂದ ಮಾಡಿಕೊಳ್ಬೇಕು. ಗಡಿಬಿಡಿಯಲ್ಲಿ ಮಾಡಿದ್ರೆ ಇದು ಲಾಡು ಒಡೆದೋಗುತ್ತೆ. ಹಾಗಾಗಿ ಫಸ್ಟಿಗೆ ಎಣ್ಣೆಯಲ್ಲಿ ಕೈಮಾವನ್ನು ಬಿಟ್ಟರೆ ಚಮಚ ಹಾಕಬಾರ್ದು. ಈ ರೀತಿ ಸ್ಟಾರ್ಟಿಂಗಲ್ಲಿ ಅಲ್ಲಾಡಿಸ್ಬೇಕು ಪಾತ್ರೆಯನ್ನು. ಆವಾಗ ಅದು ತಳ ಬಿಟ್ಕೊಂಡು ಬರುತ್ತೆ. ಆಮೇಲೆ ಹಾಗೆ ಬಿಡಬೇಕು ಸ್ವಲ್ಪ ಹೊತ್ತಿಗೆ. ಆಮೇಲೆ ಪೂರ್ತಿ ಬೆಂದಾದ ತಕ್ಷಣ ಅದನ್ನು ಸೈಡಿಗೆ ಈ ರೀತಿಯಾಗಿ ಸೈಡ್ ಮಾಡಿಕೊಂಡು ಮತ್ತೆ ಉಳಿದ ಎಣ್ಣೆಯಲ್ಲಿ ನಾವು ಉಳಿದಿರೋಂಥ ಕೈಮಾ ಉಂಡೆಯನ್ನು ಹಾಕ್ಕೊಳ್ಬೋದು. ಈ ರೀತಿಯಾಗಿ ಮಾಡ್ಬೋದು. ಯಾರು ಬೇಕಿದ್ದರೂ ಮಾಡ್ಬೋದು. ಎಲ್ಲರಿಗೂ ಈ ಮೆಥಡಲ್ಲಿ ಮಾಡಿದಾಗ ಸುಲಭವಾಗಿ ಬರುತ್ತೆ ನೋಡಿ. ಇದನ್ನು ಇವಾಗ ಸೈಡಿಗೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪೀಸಾಗಿ ಬಂದಿದೆ ಕೈಮಾ ಉಂಡೆ. ನಾವು ಡೈರೆಕ್ಟು ಅಂಗಡಿಯಿಂದ ತಂದ ತಕ್ಷಣ ಹೀಗೆ ಮಾಡಿದ್ರೆ ಅದು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಎಣ್ಣೆಗೆ ಹಾಕಿದ ತಕ್ಷಣ ಈ ರೀತಿಯಾಗಿ ಪೀಸಾಗಿ ಬರೋದಿಲ್ಲ ನೋಡಿ. ಆಮೇಲೆ ಹುರಿದಿರುವಂಥದ್ದು ಸ್ವಲ್ಪ ಗಟ್ಟಿಯಾಗಿರುವಂಥದ್ದು ನಾವು ಚಮಚದ ಸಹಾಯದಿಂದ ಸೈಡಿಗೆ
ಎತ್ತಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಬೇಕು. ಆಮೇಲೆ ಉಳಿದ ಎಲ್ಲ ಉಂಡೆಗಳನ್ನು ಇದೇ ರೀತಿಯಾಗಿ ಸೈಡ್ ಮಾಡಿ ಹುರ್ಕೊಳ್ಬೇಕು. ಸ್ವಲ್ಪ ಈ ಸಾರು ಮಾಡುವಾಗ ಟೈಮ್ ತುಂಬ ಬೇಕಾಗುತ್ತೆ, ಆದರೆ ರುಚಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಮನೆಗೆ ಯಾರಾದರೂ ಗೆಸ್ಟ್ ಬಂದರೂ ಸಹ ಈ ರೆಸಿಪಿ ಮಾಡಿ ಊಟ ಬಡಿಸಿದರೆ ಅವರು ತುಂಬ ಖುಷಿಯಾಗಿ ಚೆನ್ನಾಗಿತ್ತು ಅಂತ ಹೇಳಿ ಹೋಗ್ತಾರೆ. ಇಲ್ಲಿ ಸಾರಿಗೆ ಒಗ್ಗರಣೆ ಹಾಕಲಿಕ್ಕೆ ನಾನು ಒಂದು 2 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಸ್ವಲ್ಪ ಕಸ್ತೂರಿ ಮೇಥಿ ತೊಗೊಳ್ಬೇಕು. ನಂತರ ಇದು ಎಲೆ, ಬಿರಿಯಾನಿ ಎಲೆ ಅಂತ ಹೇಳ್ತಾರೆ, ಇದಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾದರೆ ಪರವಾಗಿಲ್ಲ, ನಡೆಯುತ್ತೆ. ಹೀಗೇನೂ ಮಾಡ್ಬೋದು. ಈ ಪಾತ್ರೆಗೆ ನಾವು ಕೈಮಾ ಉಂಡೆಯನ್ನು ಹುರಿದು ತಗೊಂಡಿದ್ವಲ್ವ, ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತೀನಿ. ನಂತರ ಈ ಎಲೆಗಳನ್ನು ಹಾಕ್ಕೊಳ್ಬೇಕು. ಇವಾಗ ನಾವು ಹುರಿದಿಟ್ಟಿರುವಂಥ ಕೈಮಾ ಲಾಡುವನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಇಲ್ಲಿ ಕಸ್ತೂರಿ ಮೆಂತ್ಯವನ್ನು ಹಾಕ್ಕೊಂಡಿದ್ದೀನಿ. ನಂತರ 1.5 ಚಮಚದಷ್ಟು ಅಥವಾ 2 ಚಮಚದಷ್ಟು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿಯನ್ನು ನಾವು ಇವಾಗ ಸೇರಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಮೊದಲಿಗೆ ಸ್ವಲ್ಪ ಹಾಕಿದ್ದೀವಲ್ಲ, ಚಮಚದಷ್ಟು ಅರಿಶಿನ ಪುಡಿನ ಸಹ ನಾನು ಹಾಕ್ಕೊಳ್ತೀನಿ. ನಂತರ ನೋಡಿ, ಗರಂ ಮಸಾಲೆ ಮಾಡಿಟ್ಟಿರುವಂಥದ್ದು ಇದನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ಇವಾಗ ಚೆನ್ನಾಗಿ ಹಗುರಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದನ್ನು. ಇವಾಗ 2 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಹಾಕ್ಕೊಳ್ಬೇಕು. ಈಗ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡ್ತೀನಿ. ಈಗ ಇಲ್ಲಿ ಗ್ರೇವಿ ಕಡಿಮೆ ಬೇಕಿದ್ದರೆ ತೆಂಗಿನಕಾಯಿ ಮತ್ತು ಈರುಳ್ಳಿಯನ್ನು ಕಡಿಮೆ ತೊಗೊಳ್ಬೇಕು. ಇಲ್ಲ ಜಾಸ್ತಿ ಬೇಕು ಅಂತಂದರೆ ನಾವು ಜಾಸ್ತಿ ತೆಂಗಿನಕಾಯಿ ಮತ್ತು ಜಾಸ್ತಿ ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಆವಾಗ ತುಂಬ ರುಚಿಯಾಗಿ ಬರುತ್ತೆ ಗ್ರೇವಿ. ನಾನಿಲ್ಲಿ 2 ಈರುಳ್ಳಿ ದೊಡ್ಡದು ಸೈಜಿಂದು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸೈಡ್ಗೆ ನೋಡಿ ಈ ರೀತಿಯಾಗಿ ಬೇಯಿಸ್ತಿರಬೇಕು. ನಂತರ ಒಂದು ಸೈಡ್ಗೆ ಚೆನ್ನಾಗಿ ಈರುಳ್ಳಿ ಹುರ್ಕೋಬೇಕು. ಈರುಳ್ಳಿ ಯಾವ ರೀತಿ ಅಂದರೆ ತುಂಬ ಕಂದು ಬಣ್ಣ ಬರಬೇಕದು, ಆವಾಗ ಕೈಮಾ ಸಾರು ತುಂಬ ರುಚಿಯಾಗಿ ಬರುತ್ತೆ. ಹಸಿ ಹಸಿಯಾಗಿ ಈರುಳ್ಳಿ ಹುರ್ಕೊಳ್ಬಾರ್ದು. ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ. ಈಗ ಈ ರೀತಿಯಾಗಿ ಬರಬೇಕು ಈರುಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ ಗ್ರೇವಿ ಟೇಸ್ಟು. ಈಗ ಮತ್ತೆ ನಾನು ಇದಕ್ಕೂ ಸಹ ಗರಂ ಮಸಾಲೆಯನ್ನು ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು 1-2 ನಿಮಿಷ ಒಂಚೂರು ಹುರಿದು ನಂತರ ನಾನು ತೆಕ್ಕೊಳ್ತೀನಿ. ನೀವು ಸಹ ಇದೇ ರೀತಿಯಾಗಿ ಮಾಡಿದ್ರೆ ನಿಮ್ಮ ಮನೆಯ ಕೈಮಾ ಸಾರು ಕೂಡ ಸೂಪರಾಗಿರುತ್ತೆ ಟೇಸ್ಟು. ಇವಾಗ ಬಂದು ತಟ್ಟೆಗೆ ಹಾಕ್ಕೊಳ್ತೀನಿ, ಯಾಕಂದರೆ ತಣ್ಣಗಾಗಬೇಕು. ಮಸಾಲೆ ಅರಿಯುವಾಗ ಬಿಸಿ ಬಿಸಿ ಹಾಕಿ ಅರಿದ್ರೆ ಅದು ಮಿಕ್ಸರ್ ಹಾಳಾಗುತ್ತೆ, ಹಾಗಾಗಿ ಸ್ವಲ್ಪ ತಣ್ಣಗಾಗಿ ಹಾಕಬೇಕು. ಇವಾಗ ತೆಂಗಿನಕಾಯಿ ಮತ್ತು ಶುಂಠಿಯನ್ನು ಸಹ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು. ಇವಾಗ ಮಸಾಲೆ ಹುರಿದಾಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗಿಸಿ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು. ಮಿಕ್ಸರ್ ಜಾರಿಗೆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕು ಮಸಾಲೆ ಅಷ್ಟು
ಗಂಧ ಬೇಕಾದರೂ ಅರಿಬೋದು, ತರಿ ತರಿ ಆಗಬೇಕಾದ್ರೂ ಅರಿಬೋದು. ನೋಡಿ ಇವಾಗ ನಮ್ಮ ಮಸಾಲೆ ರೆಡಿಯಾಗಿದೆ. ಇಲ್ಲಿ ಕೈಮಾ ಕೂಡ ಬೆಂದಿದೆ. ನಿಮಗೆ ಎಣ್ಣೆ ಇದರಲ್ಲಿ ಪಾತ್ರೆಯಲ್ಲಿ ಕಡಿಮೆ ಇತ್ತು ಅಂದರೆ ನೀವು ಬಿಸಿನೀರು ಸಹ ಹಾಕಿ ಬೇಯಿಸ್ಕೊಳ್ಬೋದು. ನಾವು ಹಾಕಿರೋ ಒಂದೇ ಬಟ್ಲು ಎಣ್ಣೆಯಲ್ಲಿ ಕೈಮಾ ಹುರಿದು ನಂತರ ಅದರಲ್ಲೇ ನಾನು ಒಗ್ಗರಣೆ ಹಾಕಿರೋದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಕಲರು. ಇವಾಗ ಮಸಾಲೆ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಎಷ್ಟು ಬೇಕು ನಿಮಗೆ ಸಾರು ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಎಲ್ಲ ನೀರು ಸೇರಿಸಿ ಹದ ಮಾಡಿ ಬೇಯಿಸಲಿಡಬೇಕು. ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು. ಇವಾಗ ನೋಡಿ ನಮ್ಮ ಮನೆ ಕೈಮಾ ಸಾರು ರೆಡಿಯಾಗಿದೆ. ರೊಟ್ಟಿ ಜೊತೆ, ಅನ್ನದ ಜೊತೆ, ಚಪಾತಿ ಜೊತೆ, ಇಡ್ಲಿ ಜೊತೆ ಸೂಪರಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೋಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಮತ್ತೆ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡಿಟ್ರೆ ನಮ್ಮ ಸಾರು ರೆಡಿಯಾಗುತ್ತೆ. ಇವಾಗ ನೋಡಿ ಈ ರೀತಿಯಾಗಿ ಬಂದಿದೆ. ಈ ವಿಡಿಯೋ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ತುಂಬ ದೊಡ್ಡದಾಯಿತು, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.